ರೈತ ಬಾಂಧವರಿಗೆ ನಮಸ್ತೆ. ಇಲ್ಲಿ ಹೊಸನಗರ ತಾಲೂಕಲ್ಲಿ ಒಂದು ತೋಟದಲ್ಲಿದ್ದೀವಿ ನಾವು. ಇದು ಸ್ಪಿಂಡಲ್ ಬಗ್ ಅಂತ ಒಂದು ಇನ್ಸೆಕ್ಟ್, ಅಡಿಕೆಯಲ್ಲಿ ಹೆಚ್ಚು ಡ್ಯಾಮೇಜ್ ಮಾಡ್ತಕ್ಕಂಥ, ಲೀಫ್ ಏರಿಯಾನ ಸಕ್ ಮಾಡಿ ಹಾಕ್ತಕ್ಕಂಥ ಒಂದು ಇನ್ಸೆಕ್ಟು ಸ್ಪಿಂಡಲ್ ಬಗ್, ಸುಳಿ ತಿಗಣೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಅದು ಎಷ್ಟು ಪ್ರಮಾಣದಲ್ಲಿ ಡ್ಯಾಮೇಜ್ ಮಾಡಿದೆ ನೋಡಿ. ಸೊ ಎಲ್ಲ ಗರಿಗಳನ್ನ ಸಕ್ ಮಾಡಿದ್ಮೇಲೆ ಈ ಫಸ್ಟು ಈ ಥರ ಸುಳಿಲಿ ಎಳ್ಪಿದ್ದಾಗ ಫಸ್ಟ್ ಸಕ್ ಮಾಡ್ತದೆ ಈ ಭಾಗದಲ್ಲಿ. ಅದು ನಿಮ್ಗೆ ಒಂದು ಸೂಜಿನ ಹಿಂಗೆ ಬಿಟ್ಟಾಗ ಸೊ ಈ ಎಲ್ಲ ಗರಿಗಳಲ್ಲೂ ರಸ ಇರ್ತಕ್ಕಂಥದ್ದನ್ನ ಒಂದು ಸರಿ ಸಕ್ ಮಾಡ್ತದೆ. ನೀವು ಸಿರಿಂಜಲ್ಲಿ ಹಾಕಿ ಎಳೆದ್ರೆ ಹೇಗೆ ರಸ ಸಿರಿಂಜಲ್ಲಿ ಬರ್ತದೋ ಆ ಥರ ಅದ್ರದ್ದು ನಾಡಲ್ಲಿರುತ್ತೆ. ಸೊ ಅದ್ರ ಮೂಲಕನೇ ಬೇಗ ಸಕ್ ಮಾಡುತ್ತೆ. ಸೊ ಇಲ್ಲಿ ನೋಡ್ಬೋದು ಆ ಹುಳನ, ಇಲ್ಲಿ ನೀವು ಹತ್ರದಿಂದ ತೋರಿಸಿ ನೋಡೋಣ. ಇಲ್ಲಿದೆ ನೋಡಿ, ಇಲ್ಲಿ ಅದು ಸ್ಪಿಂಡಲ್ ಆಕಾರದಲ್ಲಿ ಇರೋದ್ರಿಂದ ಅದನ್ನ ಸ್ಪಿಂಡಲ್ ಬಗ್ ಅಂತ ಹೇಳ್ತೀವಿ. ಸೊ ನೋಡಿ, ಮರಿ ಹುಳ ಇದೆ ಮತ್ತೆ ದೊಡ್ಡ ಹುಳನೂ ಇದೆ. ಭಾಳ ಸೆನ್ಸಿಟಿವ್ ಇನ್ಸೆಕ್ಟು. ಸೊ ನಿಮಗೆ ಸುಳಿಲ್ ಮಾತ್ರ ಇರ್ತದೆ, ಎಲೆ ಮೇಲೆ ಬರೋದಿಲ್ಲ. ನಿಮಗೆ ಸುಳಿಲೇ ರಸ ಇರೋದ್ರಿಂದ ನಿಮಗೆ ಇಷ್ಟು ಪ್ರಮಾಣದಲ್ಲಿ ಅಡಿಕೆ ತೋಟದಲ್ಲಿ ನಿಮಗೆ ಕ್ಲೋರೋಫಿಲ್ ಪಿಗ್ಮೆಂಟ್ನೆಲ್ಲ ಸಕ್ ಮಾಡಿ ಹಾಳು ಮಾಡೋದ್ರಿಂದ ನಿಮಗೆ ಗಿಡದ ಏನು ವೆಜಿಟೇಟಿವ್ ಗ್ರೋತ್ ಎಲ್ಲ ಕುಂದಿ ಹೋಗುತ್ತೆ. ಕಡಿಮೆ ಈ ಗಣ್ಣುಗಳ ಏನು ಕಾಂಡ ಬೆಳವಣಿಗೆ ಏನಾಗುತ್ತೆ, ಸಣ್ಣದಾಗ್ತಾ ಬರುತ್ತೆ. ಸೊ ಇದರದ್ದು ಎಲೆ ಭಾಗ ಎಲ್ಲ ಏಟಾದಾಗ ಆಹಾರ ಉತ್ಪಾದನೆ ಕಮ್ಮಿ ಆಗೋದ್ರಿಂದ ಗಿಡದ ಬೆಳವಣಿಗೆ ಕಮ್ಮಿ ಆಗ್ತದೆ. ಇದನ್ನ ನಿರ್ವಹಣೆ ಕ್ರಮ ಹೇಗೆ ಅಂತ ಹೇಳಿದ್ರೆ, ಒಂದು ನಿಮಗೆ ಈ ಕೀಟ ಎಷ್ಟು ಜಾಸ್ತಿ ಆದಾಗ, ಒಂದು ಮಳೆಗಾಲದಲ್ಲಿ ಇದ್ದರೆ ಮಳೆಗಾಲದಲ್ಲಿ ಮೊಟ್ಟೆ ದೊಡ್ಡ ಮಳೆ ಬರೋದ್ರಿಂದ ತೊಳೆದೋಗ್ತದೆ, ಸ್ವಲ್ಪ ಕಂಟ್ರೋಲ್ ಬರ್ತದೆ. ಬಟ್ ಈ ವರ್ಷ ನನಗೆ ನೋಡಿದಾಗ ಹೆಚ್ಚಿನ ಭಾಗ ಕಂಟ್ರೋಲ್ ಬಂದಿಲ್ಲ. ಸೊ ಸಾಧ್ಯವಾದಷ್ಟು 2 ml 1 ಲೀಟರ್ ನೀರಿಗೆ 2 ml ಏನು ಡೈಮಿಥೇಟ್ ಅಂತ ಬರುತ್ತೆ, ನಿಮಗೆ ನಾಗೋರ್ ಅಂತ ಬರ್ತದೆ. ಸೊ ಇದನ್ನ ಸೇರಿಸ್ಬೋದು. ಇನ್ನೊಂದು ಥಯೋಮಿತ್ ಎಕ್ಸಾಮ್ ಅಂತ ಬರುತ್ತೆ. ಸೊ ಅದು 1 ಗ್ರಾಮ್ 1 ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆ ಕೊಟ್ಟರೆ ಸೊ ಈ ಹುಳದ ಬಾಧೆನ ಮತ್ತೆ ಲ್ಯಾಂಬ್ಡಾ ಪ್ಲಸ್ ಥಯೋಮಿತ್ ಎಕ್ಸಾಮ್ ಎರಡು ಮಿಶ್ರಣ ಇರ್ತಕ್ಕಂಥದ್ದು ಒಂದು ಮಾಲಿಕ್ಯೂಲ್ ಬರ್ತದೆ. ಸೊ ಅದನ್ನ 1 ಲೀಟ್ರಿಗೆ 2 ml ಹಂಗೆ ಸೇರಿಸಿ ಸಿಂಪಡಣೆ ಕೊಡೋದ್ರಿಂದನು, ಬಟ್ ಸುಳಿಗೆ ಸಿಂಪಡಣೆ ಕೊಡೋದ್ರಿಂದ ಭಾಳ ಎಫೆಕ್ಟಿವ್ ಆಗಿ ನಿಮಗೆ ರಿಸಲ್ಟ್ ಬರ್ತದೆ. ಕೆಲವರು ರೈತರು ಏನು ಮಾಡ್ತಾರೆ, ಕೆಳಗಡೆ ಸಿಂಪಡಣೆ ಕೊಡ್ತಾರೆ, ಅದು ಸುಳಿಲಿ ಇನ್ಸೆಕ್ಟ್ ಇರ್ತದೆ. ಸೊ ಚೆನ್ನಾಗಿ ಕಂಟ್ರೋಲ್ ಬರಲಿಕ್ಕಿಲ್ಲ. ಸೊ ಸಾಧ್ಯವಾದಷ್ಟು ರೈತರು ಈ ಸ್ಪಿಂಡಲ್ ಬಗ್ನ ಕಂಟ್ರೋಲ್ ಮಾಡಬೇಕು ಅಂದರೆ, ಸುಳಿಲೇ ಇನ್ಸೆಕ್ಟ್ ಇರೋದ್ರಿಂದ ನೀವು ಸುಳಿಗೆ ಚೆನ್ನಾಗಿ ಹಿಡಿಯೋದ್ರಿಂದ ಇದು, ಮತ್ತು ಈ ಏನು ಇದು ಇರುತ್ತೆ, ಈ ಎಳುಪು ಗರಿಗಳಿರುತ್ತೆ, ಈ ಗರಿಲೇ ಹುಳಗಳಿರ್ತದೆ. ಸೊ ಇದರಲ್ಲೆಲ್ಲ ನೀರು ತಾಗೋ ಹಾಗೆ ನೀವು ಸಿಂಪಡಣೆ ಕೊಡಬೇಕು ಮೇಲೆವರೆಗೂ, ಚೆನ್ನಾಗಿ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಬರುತ್ತೆ.